ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ. ನಾನು ಪಲ್ಲವಿ. ಮಡೆನೂರು ಮನು ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಕೆಲವೊಬ್ರು ಅನ್ಕೊಂಡಿರ್ತಾರೆ, ಹೇ ಬಿಡಪ್ಪ ಇದೇನು ಪಬ್ಲಿಸಿಟಿ ಸ್ಟಂಟ್ ಅಂತ. ಬಟ್ ಪಬ್ಲಿಸಿಟಿ ಸ್ಟಂಟ್ ಏನೂ ಇಲ್ಲ. ಈಗಾಗಲೇ ದೂರು ದಾಖಲಾಗಿದೆ, ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನಾಳೆ ಸಿನಿಮಾ ರಿಲೀಸ್ ಇದೆ, ಪಾಪ ಹೀಗೆಲ್ಲ ಆಗಬಾರ್ದಿತ್ತು ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಿದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆ ಹೆಣ್ಣಿಗೆ ಈತ ಯಾವ ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಟ್ಟಿದ್ದ, ಏನೆಲ್ಲ ಹಿಂಸೆಯನ್ನ ಮಾಡಿದ್ರು, ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಯಾವಾಗ ಆ ಸಹ ಕಲಾವಿದೆ ಕೊಟ್ಟಿರೋ ದೂರಿನಲ್ಲಿ ಇಷ್ಟೆಲ್ಲ ಅಂಶ ಇದೆ ಅಂತ ಗೊತ್ತಾಯ್ತೋ ಇವರು ಎಸ್ಕೇಪ್ ಆಗಿದ್ರು. ಆ ನಂತರದಲ್ಲಿ ಈಗ ಪೊಲೀಸರು ಇವ್ರನ್ನ ಹಾಸನದ ಶಾಂತಿ ಗ್ರಾಮದ ಬಳಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಾಗಾದ್ರೆ ಆಕೆ ಕೊಟ್ಟಿರುವಂತ ದೂರಿನಲ್ಲಿ ಏನಿದೆ, ಪೊಲೀಸರು ದಾಖಲು ಮಾಡಿರುವಂತಹ ಆ ಒಂದು FIR ನಲ್ಲಿ ಏನೇನಿದೆ, ಆ ವಿಚಾರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಆ ಸಹ ಕಲಾವಿದೆಗೆ ಬಾಡಿಗೆ ಮನೆಯನ್ನ ಈ ಮನುವೆ ಹುಡುಕಿ ಕೊಟ್ಟಿದ್ರಂತೆ. ಅದು ಎಲ್ಲಿ? ನಾಗರಭಾವಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡ್ಕೊಂಡಿದ್ರು ಸಹ ಕಲಾವಿದೆ. ಮಡೆನೂರು ಮನು ಹಾಗೂ ಆ ಯುವತಿಯ ನಡುವೆ ಫ್ರೆಂಡ್ಶಿಪ್ ಪ್ರಾರಂಭವಾಗುತ್ತೆ. ಅದು ಯಾವಾಗ? 2018ರಲ್ಲಿ. ಆಗ ಪರಿಚಯವಿರುತ್ತೆ, ಇಬ್ರು ಜಸ್ಟ್ ಪರಿಚಯ ಇರುತ್ತೆ ಅಷ್ಟೇ. ಇಬ್ರು ಕೂಡ ಆ ನಂತರದಲ್ಲಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲೂ ಕೂಡ ಜೊತೆಯಾಗಿ ಕೆಲಸವನ್ನ ಮಾಡಿರ್ತಾರೆ. ಮೊದಲು ಪರಿಚಯ ಇರುತ್ತೆ, ಆ ಪರಿಚಯ ಸ್ನೇಹವಾಗಿ ಪರಿವರ್ತನೆಯಾಗತ್ತೆ. ಅನಂತರದಲ್ಲಿ ಸ್ನೇಹ ಸಲುಗೆಯಾಗುತ್ತೆ. ಮನು ವಿಚಾರಕ್ಕೆ ಬಂದ್ರೆ ಈಗಾಗಲೇ ಮಡೆನೂರು ಮನುಗೆ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಆದ್ರೆ ಆ ಯುವತಿಗೆ ಮದುವೆ ಆಗಿಲ್ಲ. 2022 ನವೆಂಬರ್ 29ರಂದು ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಇಬ್ರು ಕೂಡ ಹೋಗಿರ್ತಾರೆ. ಏನ್ ಕಾರ್ಯಕ್ರಮ ಅದನ್ನ ನಾವು ನೋಡ್ತಾ ಹೋದ್ರೆ, ಒಂದು ಹಾಸ್ಯ ಕಾರ್ಯಕ್ರಮ. ಯಾಕೆಂದ್ರೆ ಕಾಮಿಡಿ ಕಿಲಾಡಿಗಳು ಅಂತಂದ್ರೆ ಅದೊಂದು ಹಾಸ್ಯ ಪ್ರೋಗ್ರಾಮ್. ಇಲ್ಲೂ ಕೂಡ ಹೋಗಿರ್ತಾರೆ. ಆ ನಂತರ ಕಾರ್ಯಕ್ರಮ ಮುಗಿದ ನಂತರ ಸಂಭಾವನೆ ನೀಡುವಂತಹ ನೆಪದಲ್ಲಿ ಆ ಯುವತಿಯನ್ನ ರೂಮ್ಗೆ ಕರೆಸ್ಕೊಂಡಿದ್ರಂತೆ ಮಡೆನೂರು ಮನು. ಎಲ್ಲಿ? ಶಿಕಾರಿಪುರದ ಹೋಟೆಲ್ ರೂಮ್ಗೆ ಕರೆಸ್ಕೊಂಡಿದ್ರು. ಆ ಬಳಿಕ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಹೊತ್ತುಕೊಂಡಿದ್ದಾರೆ. ಇದಾದ ಬಳಿಕ 2022ರಲ್ಲಿ ಮತ್ತೆ ಆ ಯುವತಿಯ ಮನೆಗೆ ಬಂದು ಬಲವಂತವಾಗಿ ತಾಳಿಯನ್ನ ಕಟ್ಟಿದ್ರಂತೆ. ಯಾರು? ಮಡೆನೂರು ಮನು. 2022ರ ಡಿಸೆಂಬರ್ 3ನೇ ತಾರೀಕು ತಾಳಿಯನ್ನ ಕಟ್ಟಿದ್ರಂತೆ. ಆ ಬಳಿಕ ಹಲವು ಬಾರಿ ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡಿದ್ರಂತೆ, ಅತ್ಯಾಚಾರ ಮಾಡಿದ್ರಂತೆ. ಆಕೆ ಯಾವಾಗ ಪ್ರೆಗ್ನೆಂಟ್ ಆಗಿರ್ತಾರೋ ಆಗ ಮನುವೇ ಸ್ವತಃ ಗರ್ಭಪಾತ ಆಗುವ ಮಾತ್ರೆಯನ್ನ ಆಕೆಗೆ ಕೊಟ್ಟಿದ್ರಂತೆ. ಇದಾದ ಬಳಿಕವೂ ಸೇಮ್ ರಿಪೀಟ್ ಆಗುತ್ತೆ. ಆ ನಂತರದಲ್ಲಿ ಮತ್ತೊಮ್ಮೆ ಗರ್ಭಿಣಿ ಆಗಿರ್ತಾರೆ. ಯಾರು? ಸಹ ಕಲಾವಿದೆ, ದೂರುದಾರೆ. ಬಳಿಕ 2ನೇ ಬಾರಿಯೂ ಕೂಡ ಗರ್ಭಪಾತವನ್ನ ಮಾಡಿಸಿದ್ರಂತೆ ಸ್ವತಃ ಮನು. ಬಾಡಿಗೆ ಮನೆಯಲ್ಲಿ ಹಲವು ಲೈಂಗಿಕವಾಗಿ ಬಳಸ್ಕೊಂಡಿದ್ರಂತೆ ಈಕೆಯನ್ನ. ಅಷ್ಟೇ ಅಲ್ಲದೆ ಕಾಲ್ ಮಾಡಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ರಂತೆ. ಇನ್ನು ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ, ನೀನ್ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಧಮಕಿ ಕೂಡ ಹಾಕಿದ್ರಂತೆ. ಲಕ್ಷಾಂತರ ರೂಪಾಯಿ ಹಣವನ್ನ ಈಕೆಯಿಂದ ವಸೂಲಿ ಕೂಡ ಮಾಡ್ಕೊಂಡಿದ್ರಂತೆ ಮಡೆನೂರು ಮನು. ಸೊ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ನನ್ನ ಮೇಲೆ ಹಿಂಸೆಯನ್ನ ಕೊಟ್ಟಿದ್ದಾನೆ, ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ, ನನ್ನನ್ನ ಬಳಸ್ಕೊಂಡಿದ್ದಾನೆ, ಆದ್ದರಿಂದ ನನಗೆ ನ್ಯಾಯವನ್ನ ಕೊಡಿಸ್ಲೇಬೇಕು ನೀವು ಅಂತ ಈತನ ವಿರುದ್ಧ ಆಕೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹೇರಿದ್ದಾರೆ. ಇನ್ನೊಂದು ನಾವು ಗಮನಿಸಬಹುದು, ನಾಳೆನೇ ಸಿನಿಮಾ ರಿಲೀಸ್ ಇದೆ. ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ, ಆದ್ರೆ ನಿಜ ಜೀವನದಲ್ಲಿ ವಿಲನ್. ಇನ್ನು ಇಷ್ಟೆಲ್ಲ ಆದ್ಮೇಲೂ ಆರೋಪಿ ಮನು ವಿಡಿಯೋ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಇದೊಂದು ಹಳೆಯ ವಿಡಿಯೋ. ಏನಿದೆ ಆ ವಿಡಿಯೋದಲ್ಲಿ? ಮಿಂಚುಗೆ ನಾನೇನು ಮೋಸ ಮಾಡೋದಿಲ್ಲ, ಜೀವನ ಪೂರ್ತಿ ನಾನು ಮಿಂಚು ಜೊತೆಯಲ್ಲೇ ಇರ್ತೀನಿ, ಮಿಂಚು ನಮ್ಮ ಹುಡುಗಿ ಅಂತ ಮಡೆನೂರು ಮನು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ವಿಡಿಯೋ ಮೂಲಕ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಕೆಲವೊಂದಷ್ಟು ಸ್ಕ್ರೀನ್ ಶಾಟ್ ಇದೆ. ಅದರಲ್ಲೂ ಕೂಡ ಚಾಟ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು. ಯಾವ ರೀತಿಯಲ್ಲಿ ಈಕೆಯಿಂದ ವಾಯ್ಸ್ ನೋಟ್ ಹೋಗಿದೆ, ಆನಂತರದಲ್ಲಿ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ. ಹುಷಾರಿಲ್ಲ ಅಂತ ಅವರು ಹೇಳ್ತಾರೆ, ಇವರು ನಾನೇ ಬರ್ತೀನಿ ಅಂತ ಒಂದು ಅವರ ಕಾನ್ವರ್ಸೇಷನ್ ನೀವು ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಆ ನಂತರದಲ್ಲಿ ಏನು ವಿಚಾರ ಇದೆ ಬೆಳಕಿಗೆ ಬರುತ್ತೆ.
ಏನೇನೆಲ್ಲ ಆಗಿದೆ, ಯುವತಿ ತಪ್ಪಿದೆಯೋ ಅಥವಾ ಮಡೇನೂರು ಮನು ಅವ್ರು ತಪ್ಪಿದೆಯೋ ಅಂತ ಈಗಾಗಲೇ ಆ ಯುವತಿ ಮೆಡಿಕಲ್ ರಿಪೋರ್ಟ್ಗೆ ಹೋಗಿದ್ದಾರೆ. ಮೆಡಿಕಲ್ ರಿಪೋರ್ಟ್ನಿಂದ ಬಂದ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ಮಡೇನೂರು ಮನು ಕೂಡ ಇವಾಗ ಪೊಲೀಸರ ಕೈಲಿ ಸಿಕ್ಕಿ ಬಿದ್ದಿದ್ದಾರೆ. ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯಾಷನಲ್ ಟಿವಿ.